ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮೃತೂರಿಗೆ ಹೋಗಿದ್ವಲ್ಲ, ಅದೊಂದು ವಿಡಿಯೋ ನಿಮಗೋಸ್ಕರ. ಪೂರ್ತಿ ವಿಡಿಯೋ ನೋಡಿ. ರಾಗಿ ತೆನೆಲ್ಲ ಹೊಲ್ದ ಹತ್ರ ಕಿತ್ಕೊಂಡು ಬಂದಿದ್ದು ನಮ್ಮ ಆಂಟಿಯರೇ. ರಾಗಿ ಹೊಲ ಇದೆ, ಅಲ್ಲೇ ಕಿತ್ಕೊಂಡು ಬಂದು ಮನೆ ತುಂಬ ನೆಂಟರಿದ್ರಲ್ವ, ಇದನ್ನು ಮಾಡಿ ತಿನ್ನೋದಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಿದ್ರು. ಆದ್ದರಿಂದ ಈ ರೀತಿ ಮನೆ ಹಿಂದೆಗಡೆ ಜಾಗ ಇತ್ತು, ಅಲ್ಲಿ ಬೆಂಕಿ ಹಾಕಿ ಎಲ್ಲನೂ ಸೇಯ್ತಾ ಇದ್ದಾರೆ ನೋಡಿ. ಸೀದ್ಬಿಟ್ಟು ಈ ರೀತಿ ಎಲ್ಲ ಕೈಯಿಂದ ಒಸಕಿ ರಾಗಿ ಕಾಳನ್ನೆಲ್ಲ ತೆಗಿತಾ ಇದ್ದಾರೆ. ಆಂಟಿ ಕೂಡ ಎಳ್ಳೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಎಳ್ಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ಕಪ್ಪು ಎಳ್ಳನ್ನು ಹಾಕಬೇಕು. ಈ ಕಡೆಲ್ಲ ತುಂಬ ಬೆಳೀತಾರೆ ಎಳ್ಳು, ಮತ್ತು ಅಲಸಂದೆ ಕಾಳು, ಹೆಸರು ಕಾಳೆಲ್ಲ ತುಂಬ ಬೆಳೀತಾರೆ ಈ ಕಡೆ ಸೈಡು, ತುಮಕೂರು ಸೈಡು. ನೋಡಿ, ಎಲ್ಲ ರಾಗಿ ತೆನೆ ಇಷ್ಟಾಗಿದೆ, ಎಲ್ಲ ಕ್ಲೀನ್ ಮಾಡಿದ್ದೀವಿ. ಅದಕ್ಕೆ ಇವಾಗ ತೆಂಗಿನಕಾಯಿಯನ್ನು ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ಮತ್ತು ಸಕ್ಕರೆ, ಬೆಲ್ಲ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನೇ ಇದನ್ನೆಲ್ಲ ಮಾಡ್ತಾಯಿದ್ದೆ, ಆಂಟಿ ನನ್ನೇ ಮಾಡು ಅಂತ ಅಂದರು, ನಾನೇ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದು. ಇವಾಗೆಲ್ಲ ಮಿಕ್ಸ್ ಮಾಡಾಗಿದೆ ನೋಡಿ, ಈ ರೀತಿ ಇದೆ. ಪ್ರೆಗ್ನೆಂಟ್ ಅವರು ಮತ್ತು ಬಾಣ್ತಿದ್ದೀರು ಇರ್ತಾರಲ್ವ, ಅವ್ರಿಗೆ ಕೊಡೋದಕ್ಕೆ ಈ ರೀತಿ ಮಾಡ್ದೆ. ಇದನ್ನ ಎತ್ಕೊಟ್ಬಿಟ್ಟು ಅವರಿಗೆ, ಮತ್ತು ನಾವು ತಿನ್ನೋದಕ್ಕೆ ಅಂತ ಎಳ್ಳು ಹಾಕ್ಕೊಂಡು, ಪ್ರೆಗ್ನೆಂಟ್ ಅವರು ಬಾಣ್ತಿದ್ದೀರು ಎಳ್ಳು ತಿನ್ನಬಾರ್ದು ಅಂತ ಈ ರೀತಿ ಮಾಡಿತ್ತು. ಈಗ ಎಳ್ಳನ್ನು ಹಾಕೋತಾ ಇದ್ದೀನಿ, ಎಳ್ಳನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟೊಂದು ಎಂತಕ್ಕೆ ಅಂತ ಅಂದರೆ, ಮನೆ ತುಂಬ ನೆಂಟರು ಇದ್ರಲ್ವ, ಎಲ್ಲರೂ ತಿಂತಾರೆ ಅಂತ. ನೋಡಿ, ಎಳ್ಳು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ನನ್ನ ಜೊತೆಗೆ ಸಹನಾ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಇದನ್ನು ಮಾಡೋದಕ್ಕೆ. ಟೋಟಲಿ ನೋಡು, ಇಷ್ಟ ಆಯ್ತು ಇದು ರಾಗಿ ರೆಸಿಪಿ. ಹಸಿ ರಾಗಿ ರೆಸಿಪಿ ಅಂತಲೇ ಹೇಳ್ಬೋದು. ಸಕ್ಕರೆ ಸ್ವಲ್ಪ ಕಡಿಮೆ ಇತ್ತು ಅಂತ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಜಾಸ್ತಿ ಸ್ವೀಟ್ ಇದ್ದರೆ ಚೆನ್ನಾಗಿರೋದಿಲ್ಲ ಅಂತ. ಟೋಟಲ್ ಆಗಿ ಇದು ರೆಡಿ ಆಯಿತು. ನೈಟು ಇಲ್ಲಿ ಪಾಣಿ ಸೇವೆ ಇತ್ತು, ಪಾಣಿ ಸೇವೆ ಇರೋದ್ರಿಂದ ರಂಗೋಲಿ ಹಾಕ್ತಾಯಿದ್ದೀನಿ. ವೇಟ್, ನೀನು ಹಿಂದೆ ಬರೋಷ್ಟು ನಾನು ವೀಡಿಯೋ ಆಫ್ ಮಾಡ್ತೀನಿ, ನನಗೆ ಗೊತ್ತು. ನೀನು ಹಿಂದೆ ಬಂದು ಆಯ್ ಮಾಡೋಷ್ಟು ನಾನು ವೀಡಿಯೋ ಆಫ್ ಮಾಡ್ತೀನಿ. ಈ ವಾರಂಟಿ ಏಯ್ ಮಕ್ಕ ನೋಡು. ಹಾಯ್ 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 ಹಾಯ್, ಐ ಆಮ್ ಖುಷಿ. 1 year birthday close. I am hi. ಇನ್ನೊಂದ್ಸರಿ ಹೇಳು. ಏ ನೀ ನಾನು ಯಾವಾಗ ಬಂದೇ ಇಲ್ಲ ಇಲ್ಲಿಗೆ ಸರಿಯಾಗಿ. ಹಾಯ್ ಮಾಡು. ಏನು ಬೇಡಿಕೆ ಇಲ್ಲಪ್ಪ ನನಗೆ. ನೋಡಿದ್ರಲ್ವ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿಯವರೆಲ್ಲ ಹಾಯ್ ಮಾಡಿತ್ತು, ಅದಕ್ಕೆ ನಾನು ವಾಯ್ಸ್ ಕೊಟ್ಟಿಲ್ಲ. ಎಲ್ಲರೂ ಅವ್ರ ವಾಯ್ಸೆಲ್ಲ ಹಾಯ್ ಮಾಡಲಿ ಅಂತ. ಪಾಣಿ ಸೇವೆ ಇತ್ತು, ನೈಟು ದೇವ್ರು ಬತ್ತಿತ್ತು. ಅದರಿಂದ ಆಂಟಿ ಈ ರೀತಿ ಹಲಸಿನ ಹಣ್ಣು, ಬಾಳೆಹಣ್ಣು, ಕಡಲೆಪುರಿ, ತೆಂಗಿನಕಾಯಿ ಮತ್ತು ಬೆಲ್ಲ ಎಲ್ಲ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ ದೇವರಿಗೆ, ವೆಂಕಟರಮಣ ಸ್ವಾಮಿಗೆ.
ಅಮೃತೂರ್ ಕಡೆ ಈ ರೀತಿ ಪಾಣಿ ಸೇವೆ ಅಂತ ಮಾಡ್ತಾರೆ. 3ನೇ ದಿನಕ್ಕೆ ಊಟ ಇರುತ್ತೆ. ಸೊ ಪಾಣಿ ಸೇವೆ ಮಾತ್ರ ನಾವು ನೋಡ್ದೋ, ಊಟದಷ್ಟರಲ್ಲಿ ಇರಲಿಲ್ಲ ನಾವು ಊರಿಗೆ ಬಂದು. ಇದೆಲ್ಲ ಆದಮೇಲೆ ನಮ್ಮ ಯಜಮಾನ್ರವರ ಅಕ್ಕನ ಮಗ ಹೊಸದೊಂದು ಟೆಂಪೋ ತೊಗೊಂಡಿದ್ರು. ಏನಕ್ಕಂದರೆ ಅವರು ತರಕಾರಿಯನ್ನು ಮಾರ್ತಾರೆ. ಸೊ ಬೇರೆ ಮಾರ್ಕೆಟ್ಗಳಿಂದ ತರಕಾರಿಗಳನ್ನ ತಂದು ಮಾರೋದಕ್ಕೋಸ್ಕರ ಹೊಸ ಟೆಂಪೋ ತಗೊಂಡಿದ್ರು. ಅದ್ರ ಪೂಜೆ ಇತ್ತು ಅಂತ ನಾವು ಟೆಂಪೋ ಹತ್ರ ಬಂದ್ವಿ. ಆಂಟಿ ಪೂಜೆ ಮಾಡ್ತಾ ಇದ್ದಾರೆ. ಇವರು ನಮ್ಮ ಯಜಮಾನ್ರವ್ರ ಅಕ್ಕ. ಮಕ್ಳುಗಳೆಲ್ಲ ಬಂದಿದ್ದೀವಿ, ಹೊಸ ಟೆಂಪೋ ಅಂತ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಟೆಂಪೋದವ್ರು ಎಲ್ಲರೂ ಕೂಡ ಒಂದು ರೌಂಡ್ ಹೋಗಿದ್ರು. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಹೋದರು. ಸೊ ಆಂಟಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೊಸ ಗಾಡಿಗೆ ಪೂಜೆ ಮಾಡಿಸಿದ್ದಾರೆ. ಆಲ್ರೆಡಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಬಂದಿದ್ದಾರೆ, ಆದರೂ ಮನೆಯಲ್ಲೂ ಪೂಜೆ ಮಾಡ್ತಿದ್ದಾರೆ. ನಾವೆಲ್ಲ ಅಲ್ಲೇ ಇದ್ದು ಸ್ವೀಟ್ ಬಾಕ್ಸು ಕೂಡ ತಂದಿದ್ದಾರೆ ಎಲ್ರಿಗೂ ಸ್ವೀಟ್ ಕೊಡೋದಕ್ಕೆ ಅಂತ. ಫಂಕ್ಷನ್ ಇತ್ತಲ್ವ ಅವ್ರ ಮನೇಲಿ, ಎಲ್ಲರೂ ನೆಂಟರೆಲ್ಲ ಇದ್ದರು. ನೆಂಟರೆಲ್ಲ ಇದ್ದ ಮೇಲೆ ಸ್ವೀಟ್ ಕೇಳ್ತಾರೆ ಅಂತ ಅಂದ್ಬಿಟ್ಟು 2 ಸ್ವೀಟ್ ಬಾಕ್ಸನ್ನು ಕೂಡ ತಂದಿದ್ರು ಅವರು. ಆಂಟಿ ಫಸ್ಟ್ ಪೂಜೆ ಮಾಡಿದ್ಮೇಲೆ ಆಮೇಲೆ ನಾವೆಲ್ಲ ಪೂಜೆ ಮಾಡಿದ್ವಿ. ನಮ್ಮ ಯಜಮಾನ್ರವರ ತಂಗಿ ಎಲ್ಲರಿಗೂ ಅರ್ಶಿನ ಕುಂಕುಮ ಎಲ್ಲ ಇಡ್ತಿದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.